200 ಜನ ಪೊಲೀಸರು, 15 ಸ್ಪೆಷಲ್ ಟೀಮ್ಗಳು. ಹೀಗೆ ಈ ಕೇಸ್ನ ಬಗ್ಗೆ ಪೊಲೀಸರು ಸಾಕಷ್ಟು ತಲೆಕೆಡಿಸಿಕೊಂಡಿದ್ದು. ಈ ಎಲ್ಲ ಎಫರ್ಟ್ಗಳು ಪೊಲೀಸರಿಗೆ ಕೊನೆ ಗಳಿಗೆಯಲ್ಲಿ ಕೈ ಹಿಡಿದಿದ್ವು. ಇನ್ನೇನು ಪತ್ತೆನೇ ಆಗದ ಕೇಸ್ಗೆ ಪೊಲೀಸರು ಅದ್ಯಾವ ಪರಿ ಹದ್ದಿನ ಕಣ್ಣಿಟ್ಟಿದ್ರು ಅಂದರೆ ನೀವೇ ನೋಡಿ. ವೈಯಕ್ತಿಕ ಮತ್ತು ಕೌಟುಂಬಿಕ ಹಾಗೂ ವೃತ್ತಿಯಿಂದಲೂ ಮಹಾಂತೇಶ್ಗೆ ಯಾವುದೇ ದ್ವೇಷದ ಅಧ್ಯಾಯಗಳಿಲ್ಲ. ಹಾಗಾದ್ರೆ ಆ ಕೊಲೆ ಯಾರು ಮಾಡಿಸಿರಬಹುದು? ಇಂತಹದೊಂದು ಕಲ್ಪನೆಯಲ್ಲಿಯೇ ಪೊಲೀಸರು 15 ದಿನಗಳ ಕಾಲ ನಿದ್ದೆಗೆಡುವಂತಾಯ್ತು. ಎಲ್ಲ ಬಾಗಿಲು ಮುಚ್ಚಿಕೊಂಡಿವೆ. ಮಹಾಂತೇಶ್ ಕೊಲೆಯಾದ ಏಟ್ರಿಯಾ ಏರಿಯಾದ ಟವರ್ ಲೊಕೇಶನ್ ನಲ್ಲಿ ಮೇ 15ರ ರಾತ್ರಿ 9 ಗಂಟೆವರೆಗೂ ಬಂದ ಸುಮಾರು ಬರೋಬ್ಬರಿ 4 ಲಕ್ಷ ಮೊಬೈಲ್ ಕರೆಗಳನ್ನ ಪೊಲೀಸರು ಪರಿಶೀಲಿಸ್ತಾರೆ. ಆ 4 ಲಕ್ಷ ಮೊಬೈಲ್ ಕರೆಗಳಲ್ಲಿ ಅತಿ ಹೆಚ್ಚು ಅನುಮಾನ ಬರುವ 10,000 ಮೊಬೈಲ್ ನಂಬರ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. 10,000 ಪೈಕಿ ಮತ್ತೆ ಶಾರ್ಟ್ ಲಿಸ್ಟ್ ಮಾಡಿ 200 ಮೊಬೈಲ್ ನಂಬರ್ಗಳನ್ನ ಪರಿಶೀಲಿಸ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ಆ 200 ಮೊಬೈಲ್ ನಂಬರ್ಗಳನ್ನ ಮಹಾಂತೇಶ್ ಹೊಂದಿದ ಆ 2 ನಂಬರ್ಗಳಿಗೆ ತಾಳೆ ಹಾಕಿ ನೋಡಲಾಗುತ್ತೆ. ಆ ನಂಬರ್ಗಳಿಗೆ ಯಾವ ನಂಬರ್ಗಳು ಮ್ಯಾಚ್ ಆಗೋದಿಲ್ಲ. ಲವರ್ಸ್ ಚಾಟಿಂಗ್ ಕೊಟ್ಟ ಕ್ಲೂ. ಮಹಾಂತೇಶ್ ಕೊಲೆ ಪ್ರಕರಣದಲ್ಲಿ ಯಾವ ಮೂಲೆಯಿಂದ ನೋಡಿದ್ರೂ ಯಾವುದೇ ಕ್ಲೂ ಸಿಗೋದಿಲ್ಲ. ಇನ್ನೇನು ಈ ಕೇಸ್ ಪತ್ತೆ ಆಗೋದು ಅಸಾಧ್ಯ ಅನ್ನೋಷ್ಟರಲ್ಲೇ ತನಿಖೆ ತಂಡಕ್ಕೆ ಒಂದು ಮಹತ್ವದ ಕ್ಲೂ ದೊರೆಯುತ್ತೆ. ಅದೇನಂದ್ರೆ 4 ಲಕ್ಷ ಮೊಬೈಲ್ ನಂಬರ್ಗಳ ಪೈಕಿ ಶಾರ್ಟ್ ಲಿಸ್ಟ್ ಮಾಡಿದ್ದ ಆ 200 ನಂಬರ್ಗಳಲ್ಲಿ ಘಟನೆ ನಂತರದ ದಿನಗಳಲ್ಲಿ ಸಂದೇಶವಾದ ಮೆಸೇಜ್ಗಳ ಅಧ್ಯಯನಕ್ಕೆ ಪೊಲೀಸರು ತೊಡಗ್ತಾರೆ. ಹಂತಕರು ಮೆಸೇಜ್ ಮೂಲಕವಾದ್ರೂ ಸಂಭಾಷಣೆ ನಡೆಸಿದ್ರೆ ಅಲ್ಲಿ ಮಾಹಿತಿ ದೊರಕಬಹುದು ಎಂಬ ನಿಟ್ಟಿನಲ್ಲಿ ಹುಡುಕಾಡ ತೊಡಗ್ತಾರೆ. ಹತ್ಯೆಗೆ ಸಂಬಂಧಿಸಿದ ಯಾವ ಮೆಸೇಜ್ಗಳು ಕೂಡ ಪೊಲೀಸರಿಗೆ ಅಲ್ಲಿ ದೊರೆಯೋದಿಲ್ಲ. ಇನ್ನೇನು ಕೇಸ್ ಕೈ ತಪ್ಪಿತ್ತು ಅನ್ನೋದ್ರಲ್ಲೇ 2 ಮೊಬೈಲ್ ನಂಬರ್ಗಳ ನಡುವೆ ನಡೆದ ಒಂದು ಸಂಭಾಷಣೆಯ ವಿವರ ಪೊಲೀಸರ ಕುತೂಹಲ ಕೆರಳಿಸುತ್ತೆ. ನಾನ್ಸೆನ್ಸ್ ಆಫ್ ಇಂಡಿಯಾ. ಎಲ್ರು ಆ ಕೇಸ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಹಾಗಾದ್ರೆ ನಿನ್ಗೊತ್ತಾ? ಹಾ, ಗೊತ್ತು. ಇಂತಹದೊಂದು ಮೆಸೇಜ್ ಪೊಲೀಸರ ಕಣ್ಣು ನಿಬ್ಬೆರಗಾಗುವಂತೆ ಮಾಡುತ್ತೆ. ಈ ಮೆಸೇಜ್ ಮಹಾಂತೇಶ್ ಘಟನೆ ನಡೆದ 1 ವಾರದ ಬಳಿಕ ಒಂದು ಮೊಬೈಲ್ನಿಂದ ಮತ್ತೊಂದು ಮೊಬೈಲ್ಗೆ ರವಾನೆ ಆಗಿರುತ್ತೆ. ಇದು ಕೊನೆ ಪ್ರಯತ್ನ ಅಂತ ಅಂದುಕೊಂಡ ಪೊಲೀಸರು ಇಂತಹ ಮೆಸೇಜ್ ಸಂಭಾಷಣೆ ನಡೆಸಿದ ಆ 2 ನಂಬರ್ಗಳ ವಿವರಗಳನ್ನ ಪಡಿತಾರೆ. ಆ 2 ನಂಬರ್ಗಳು ಒಂದು ಪ್ರೇಮ ಜೋಡಿಯ ನಂಬರ್ಗಳಾಗಿರುತ್ತೆ. ಹುಡುಗ ತನ್ನ ಹುಡುಗಿಗೆ ಈ ರೀತಿಯ ಮೆಸೇಜ್ ಕಳಿಸಿರ್ತಾನೆ. ಈ ಮೆಸೇಜ್ ಕಳಿಸಲ್ಪಟ್ಟ ನಂಬರ್ ಅವತ್ತು ಏಟ್ರಿಯಾ ಹೋಟೆಲ್ನ ಟವರ್ ಲೊಕೇಶನ್ ನಲ್ಲಿ ಹತ್ಯೆಯಾದ ಸಮಯದಲ್ಲಿ ವರ್ಕ್ ಆಗಿರುತ್ತೆ. ಪೊಲೀಸರು ಒಂದು ಸಣ್ಣ ಕ್ಲೂ ಸಿಕ್ತು ಅಂತ ಆ ಹುಡುಗ ಹುಡುಗಿಯನ್ನ ಕರೆಸ್ತಾರೆ. ದುರಂತ ಅಂದ್ರೆ ಅವರಿಬ್ಬರ ಪ್ರೀತಿಗೆ 2 ಮನೆಯವರ ವ್ಯಾಪಕ ವಿರೋಧವಿರುತ್ತೆ. ಇತ್ತ ಪೊಲೀಸರಿಗೆ ಹೇಗಾದ್ರೂ ಮಾಡಿ ಮಹಾಂತೇಶ್ ಕೊಲೆ ಪ್ರಕರಣ ಪತ್ತೆ ಹಚ್ಚಬೇಕು. ಅದಕ್ಕೆ ಸಂದೇಶ ಕಳಿಸಿದ ಹುಡುಗ ಅವತ್ತು ರಾತ್ರಿ ಏನಾಯ್ತು ಅಂತ ತನಗೆ ಗೊತ್ತಿರುವ ಸತ್ಯ ಬಾಯ್ಬಿಡ್ಬೇಕು. ಪೊಲೀಸರು ಆ 2 ಪ್ರೇಮಿಗಳನ್ನ ಒಂದು ಮಾಡುವ ದಿಟ್ಟ ಭರವಸೆ ಕೊಟ್ಟ ಮೇಲೆಯೇ ಆ ಹುಡುಗ ಒಂದು ಸ್ಫೋಟಕ ಮಾಹಿತಿ ಬಾಯ್ಬಿಡ್ತಾನೆ. ತಾನು ಸಂಪೂರ್ಣವಾಗಿ ನೋಡಿಲ್ಲ, ಆದ್ರೆ ಆ ಹಂತಕರು ಬಂದ ಕಾರು ನನಗೆ ಸ್ಪಷ್ಟವಾಗಿ ಗೊತ್ತು ಅಂತ ಕ್ಲೂ ಕೊಡ್ತಾನೆ. ಅದು ಟಾಟಾ ಇಂಡಿಕಾ ಬಿಳಿ ಬಣ್ಣದ ಕಾರು, ಯೆಲ್ಲೋ ಬೋರ್ಡ್ ಕಾರ್ ಅದಾಗಿತ್ತು ಅಂತ ಕ್ಲೂ ಕೊಡ್ತಾನೆ. ಆ ಹುಡುಗ ಕೊಟ್ಟ ಟಾಟಾ ಇಂಡಿಕಾ ಕಾರಿನ ಕ್ಲೂ ಈ ಕೇಸಿಗೆ ಅತಿ ದೊಡ್ಡ ತಿರುವು ಕೊಡುತ್ತೆ. ಯಾಕಂದ್ರೆ ನಗರದಲ್ಲಿ ಯೆಲ್ಲೋ ಬೋರ್ಡ್ ನ ಎಷ್ಟು ಟಾಟಾ ಇಂಡಿಕಾ ವಾಹನಗಳು ಸಂಚರಿಸಿದ್ವು ಅಂತ ಪೊಲೀಸರು ಪತ್ತೆ ಹಚ್ತಾರೆ. ಅದರಲ್ಲೂ ಪ್ಯಾಲೇಸ್ ರಸ್ತೆಯ ಮಾರ್ಗವಾಗಿ ಸಂಚಾರ ಮಾಡಿರಬಹುದಾದ ಇಂಡಿಕಾ ಕಾರುಗಳ ಲಿಸ್ಟ್ ಅನ್ನ ಪೊಲೀಸರು ಪತ್ತೆ ಹಚ್ತಾರೆ. 30 ವಾಹನಗಳನ್ನ ಫೈಂಡ್ ಔಟ್ ಮಾಡಿದ ಪೊಲೀಸರು ಅದರಲ್ಲಿ ಒಬ್ಬ ರೌಡಿ ಶೀಟರ್ ಮಾಲೀಕತ್ವದ ಇಂಡಿಕಾ ಕಾರನ್ನ ಪತ್ತೆ ಹಚ್ತಾರೆ. ಆ ಕಾರಿನ ಮಾಲೀಕ ಕಳೆದ ಮೇ 15ರಿಂದಲೇ ಸ್ವಿಚ್ ಆಫ್. ಮಹಾಂತೇಶ್ ಮೇಲೆ ಅಟ್ಯಾಕ್ ಆಗಿದ್ದು ಮೇ 15ರಂದು. ಟಾಟಾ ಇಂಡಿಕಾ ಕಾರ್ ಮಾಲೀಕ ಯಾವಾಗ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ನೋ ಅವಾಗ್ಲೇ ಪೊಲೀಸರಿಗೆ ಆರೋಪಿಗಳ ಬಗೆಗಿನ ಒಂದು ಸ್ಪಷ್ಟ ಚಿತ್ರಣ ದೊರೆತಂತಾಗುತ್ತೆ. ತಕ್ಷಣವೇ ಫೀಲ್ಡ್ಗಿಳಿದ ಪೊಲೀಸರು ಕಾರು ಮಾಲೀಕನನ್ನ ವಶಕ್ಕೆ ಪಡೆದಾಗ ಆತ ಕೊಲೆಗಡುಕರ ಬಗ್ಗೆ ಮತ್ತಷ್ಟು ಮಾಹಿತಿ ಹೊರಹಾಕಿದ್ದ.
ಸಹಕಾರ ಸಂಘಗಳ ಇಲಾಖೆಯಲ್ಲಿ ಕ್ಯಾಷಿಯರ್ ಆಗಿದ್ದ ಕಿರಣ್ 1 ವರ್ಷದ ಅವಧಿಯಲ್ಲಿ 30 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖಜಾನೆಯಿಂದ ಲಪಟಾಯಿಸಿದ್ದ. ಈ ಸಂಬಂಧ ಆಡಿಟ್ ನಡೆಸಿದ್ದ ಮಹಾಂತೇಶ್ ಕಿರಣ್ ಅವ್ಯವಹಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಮತ್ತೊಮ್ಮೆ ಬರೋದಾಗಿ ಹೇಳಿ ಹೋಗಿದ್ರು. ಮಹಾಂತೇಶ್ ವಾಪಸ್ ಬರೋದ್ರೊಳಗೆ ತಾನು ಲಪಟಾಯಿಸಿದ್ದ ಹಣ ವಾಪಸ್ ತಂದು ಖಜಾನೆಯಲ್ಲಿಡಲು ಸಿದ್ಧತೆ ನಡೆಸಿದ್ದ. ಅದಕ್ಕೆ 2 ತಿಂಗಳ ಕಾಲ ಬೇಕಾಗಿತ್ತು. ಅಷ್ಟು ದಿವಸ ಮಹಾಂತೇಶ್ ಆಡಿಟ್ ನಡೆಸಲು ಕಚೇರಿಗೆ ಬರಬಾರ್ದು, ಅಷ್ಟರೊಳಗೆ ಹಣ ಹೊಂದಿಸಿ ಖಜಾನೆಯಲ್ಲಿಡಬಹುದು ಎಂದು ಕಿರಣ್ ಪ್ಲಾನ್ ಹಾಕಿದ್ದ. ಆದ್ರೆ ಕಿರಣ್ ಕಳಿಸಿದ್ದ ಟೀಮ್ನಲ್ಲಿದ್ದ ಶಿವಕುಮಾರ್ ಕುಳಿದ ಮತ್ತಿನಲ್ಲಿ ಮಹಾಂತೇಶ್ ತಲೆಗೆ ವಿಕೆಟ್ನಿಂದ ಹಲ್ಲೆ ನಡೆಸುವ ಮೂಲಕ ಮಹಾಂತೇಶ್ ಕೋಮಾಗೆ ತೆರಳಿ ಸಾವನ್ನಪ್ಪಿದ್ದ. ಸುಮಾರು 20 ದಿನಗಳ ಕಾಲ ಇಡೀ ಪೊಲೀಸ್ ಇಲಾಖೆಯೇ ಮಹಾಂತೇಶ್ ಕೊಲೆ ಕೇಸ್ ಬಗ್ಗೆ ತಲೆ ಕೆಡಿಸಿಕೊಂಡಿತ್ತು. ಈ ಒಂದು ಪ್ರಕರಣವನ್ನು ಸವಾಲಾಗಿ ಸ್ವೀಕರಿಸಿದ ಬೆಂಗಳೂರು ನಗರದ ಎಲ್ಲ ಪೊಲೀಸರು ಬಹಳ ಕಷ್ಟಪಟ್ಟು ಈ ಪ್ರಕರಣವನ್ನು ಪತ್ತೆ ಹಚ್ಚಿರ್ತಾರೆ. ಈ ಪ್ರಕರಣ ಶುರುವಾದಾಗ ಯಾವುದೇ ಮಹತ್ತರವಾದ ಸುಳಿವು ಸಿಕ್ಕಿರುವುದಿಲ್ಲ. ಯಾವುದೇ ಮಹತ್ತರವಾದ ಸುಳಿವು ಇಲ್ಲದ ಪ್ರಕರಣವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರಮವಹಿಸಿ ಬುದ್ಧಿ ಉಪಯೋಗಿಸಿ ಟೆಕ್ನಾಲಜಿ ಉಪಯೋಗಿಸಿ ಈ ಪ್ರಕರಣವನ್ನು ಪತ್ತೆ ಹಚ್ಚಲಾಗಿದೆ. ಸಣ್ಣದೊಂದು ಕ್ಲೂ ಕೂಡ ಇಲ್ಲದ ಈ ಕೇಸ್ ಪೊಲೀಸರ ಮಾಸ್ಟರ್ ಮೈಂಡ್ ನಿಂದಾಗಿ ಆರೋಪಿಗಳ ಬಂಧನ ಸಾಧ್ಯವಾಯಿತು. ಪೊಲೀಸರ ಹದ್ದಿನ ಕಣ್ಣಿನಿಂದ ಆರೋಪಿಗಳು ತಪ್ಪಿಸಿಕೊಳ್ಳದಂತಾಯ್ತು. ಮಹಾಂತೇಶ್ ಕೊಲೆ ಪ್ರಕರಣದ ತನಿಖೆ ಈಗ ಹೊರ ರಾಜ್ಯಗಳಲ್ಲೂ ಉದಾಹರಣೆಯಾಗಿ ತೆಗೆದುಕೊಳ್ತಿದ್ದಾರೆ. ಪೊಲೀಸರ ಹದ್ದಿನ ಕಣ್ಣಿನಲ್ಲಿ ಯಶ ಕಾಣುತ್ತಿರುತ್ತೆ. ಕೆಎಸ್ ಅಧಿಕಾರಿ ಮಹಾಂತೇಶ್ ಕೊಲೆ ಪ್ರಕರಣ ಭೇದಿಸಿದ ಆ ಕ್ಷಣ ಪೊಲೀಸರ ಜೀವನದಲ್ಲಿ ಸಾರ್ಥಕತೆ ಮನೆ ಮಾಡಿದೆ. ಸದ್ಯ ಮಹಾಂತೇಶ್ ಕೇಸ್ ವಿಚಾರಣಾ ಹಂತದಲ್ಲಿದೆ. ಸಾಕ್ಷಿಗಳು ಕೂಡ ಸಮರ್ಪಕವಾಗಿ ಉತ್ತರಿಸ್ತಾ ಇದ್ದಾರೆ. ಇದೇ ರೀತಿ ವಿಚಾರಣೆ ಮುಂದುವರೆದ್ರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗ್ಯಾರಂಟಿ. ಇಂತಹ ಮತ್ತೊಂದು ರೋಚಕ ತನಿಖಾ ಕತೆ ಮುಂದಿನ ವಾರವೂ ಬರಲಿದೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.